ಈ KKR ನಾಯಕರ ಮಧ್ಯೆ ನಡೆಯುವಂಥ ಈ ಮ್ಯಾಚ್ನಲ್ಲ ವಿಶೇಷವಾಗಿ ಏನಪ್ಪ ಅಂದ್ರೆ ನೈಟ್ ರೈಡರ್ಸಲ್ಲೇ ಒಳ್ಳೆ ಸ್ಪಿನ್ನರ್ಗಳಿದ್ದಾರೆ. ಸುನಿಲ್ ನಾರಾಯಣ್ ಅಂತೇಳಿ, ವರುಣ್ ಚಕ್ರವರ್ತಿ ಅಂತೇಳಿ, ಅವರು ಸಹಿತ ಒಳ್ಳೆ ಒಂದು ಏನಪ್ಪ ಅಂತಂದ್ರೆ ಬಾಲಿಂಗ್ದಲ್ಲೇ ಒಂದು ತಮ್ಮದೇ ಅಂತ ವ್ಯಕ್ತಿತ್ವ ಗಳಿಸ್ಕೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಮ್ಯಾಚ್ ಭಾಳಷ್ಟು ಎರಡದ್ರ ಮೇಲೆ ನಡೆಯುತ್ತಿರುವಂಥ ಒಂದು ತೀಕ್ಷ್ಣವಾದಂಥ ಕಾದಾಟ ಅಂತ ಹೇಳ್ಬೇಕಾಗಿದೆ. ಅದರಲ್ಲೂ KKR ಸೋತು ಏನು ಪ್ರಶ್ನೆ ಬರುವುದಿಲ್ಲ. ಯಾಕಂದ್ರೆ ಈಗಾಗಲೇ ಕೆಳಗಿನ ಟಾಪ್ ಆಗಿದೆ, ಅದು ಹೊರಗೆ ಹೋಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದರೂ ಗೆಲ್ಲಬೇಕು ಅನ್ನೋಂಥ ಹಂಬಲ ಅದು ಟೀಮ್ಗೆ ಇರುವಂಥದ್ದಿನ. ಆದರೆ ಇವತ್ತಿನ ಈ ಮ್ಯಾಚಲ್ಲೇ ನಮ್ಮ ಬೆಂಗಳೂರಿನ ರಾಯಲ್ಸ್ಗಳಿಗೆ ಮುಖ್ಯವಾಗಿ ಇವತ್ತಿನ ಗೆಲ್ಲುವಂಥದ್ದು ಭಾಳ ಮುಖ್ಯ ಅದ. ರಾಯಲ್ ಚಾಲೆಂಜರ್ಸ್ ಯಾಕೆಂದ್ರೆ ಟಾಪ್ 2ದಾಗ ಬಂದರೆ ಹೇಳ್ತಾರೆ ಈಗ ಆಲ್ರೆಡಿ ಮೊದಲನೇ ಎರಡು ಟಾಪ್ನಲ್ಲಿ ಬಂದಪ್ಪ ಅಂತಂದ್ರೆ ಒಂದು ವೇಳೆ ಸೋತರು ಸಹಿತ ಮ್ಯಾಚ್ ಫೈನಲ್ ಬಂದಾಗ ಇನ್ನೊಂದು ಮ್ಯಾಚ್ ಇರ್ತದೆ ಎಲಿಮಿನೇಟರ್ ಅಂತೇಳಿ, ಅದರಲ್ಲೂ ಸಹಿತ ಏನಪ್ಪ ಅಂತಂದ್ರೆ ಉಳಿದುಕೊಂಡು ಫೈನಲ್ ಬರುವಂಥ ಚಾನ್ಸಸ್ಗಳು ಇರ್ತಾವೆ. ಅದಕ್ಕಾಗಿ ಎಲ್ಲರೂ ಕಾಂಪಿಟೇಷನ್ ಮಾಡ್ತಾನೆ ಇರ್ತಾರೆ, ಗೆಲ್ಲಬೇಕಪ್ಪ ನಾವು ಅಂತೇಳಿ. ಆ ದಿಶೆಯಲ್ಲಿ ಒಂದು ಒಳ್ಳೆಯ ಆಟವನ್ನು ನಾವು ಇವತ್ತಿನ ಆಟದಲ್ಲಿ ನೋಡಬೇಕಾಗಿದೆ. ಅದರಲ್ಲೂ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದಾಗ ನಮ್ಮ ನೈಟ್ ರೈಡರ್ಸ್ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ. ಬಟ್ ಯಾವ ಸಮಯದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು, ಮೇಲಕ್ಕೆ ಇರಬೇಕಾಗಿತ್ತು, ಅದು ಆಗಲಿಲ್ಲ. ಆದರೆ ಈಗ ಬಂದಿದ್ದಾರೆ, ನೋಡ್ರಿ ಏನಾಗ್ತದೆ ಇವತ್ತಿಂದು. ಯಾಕಂದರೆ ಏನು ಚೇಂಜಸ್ ಆಗಲಿಕ್ಕೆ ಸಾಧ್ಯತೆ ಕ್ರಿಕೆಟ್ ಅಲ್ಲ. ಆದರೆ ಈಗಿನ ಮಟ್ಟಿಗೆ ನೋಡ್ತಾನಪ್ಪ ಅಂತಂದ್ರೆ ಟಾಪ್ ಈಗೇನು 5 ಜನ ಇದ್ದಾರೆ, ಅವ್ರ ಒಳಗಿನವರು ಮೇಲಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದು ನಮ್ಮ KKR ಭಾಳ ಕೆಳಗದ. ಇವತ್ತು ಸೋತ್ರೆ ಈಗಾಗಲೇ ಹೊರಗೆ ಹೋದಂಗೆ ಆಗ್ಯದ. ಇವತ್ತು ಸೋತ್ರಂತ ಪೂರ್ತಿ ಹೋದಂಗೆ ಆಗೋಗ್ಬಿಡ್ತದೆ. ಇನ್ನು ನಾಳೆ ಮ್ಯಾಚಿನ ಬಗ್ಗೆ ವಿಚಾರ ಮಾಡುವಂಥದ್ದಿಲ್ಲ. ಬಟ್ ಇಲ್ಲಿ ವಿಚಾರ ಮಾಡುವಂಥದ್ದು RCBಗೆ ಮಾತ್ರ ಇಲ್ಲಿ ಗೆಲ್ಲುವುದು ಬಹಳ ಅವಶ್ಯದ. ಮತ್ತು ಮೇಲಾಗಿ ರಾಯಪುರದಲ್ಲೂ ಸಾಕಷ್ಟು ಇವ್ರ ಮೇಲೆ ಪ್ರೀತಿ ಇದ್ದಂಥವ್ರು, RCB ಮೇಲೆ ಪ್ರೀತಿ ಜನಗಳಿದ್ದಾರೆ, ನೋಡುಗರಿದ್ದಾರೆ. ಅದೆಲ್ಲ ಇವ್ರಿಗೆ ಹೆಲ್ಪ್ ಆಗಬಹುದು ಅಂತೇಳಿ. ಅದೇನೋ ಆಗಲಿ RCBಗೆ ಮಾತ್ರ ಇವತ್ತು ಚಾಲೆಂಜಿಂಗ್ ಅದ. ಯಾಕೆಂತಂದ್ರೆ ಇಲ್ಲೇ ಬಾಲರ್ಗಳು ಹೇಳಿದ್ದೆ ನಿಮಗೆ, ಅಲ್ಲಿ ಸ್ಪಿನ್ನರ್ಗಳು ಭಾಳ ಸುನಿಲ್ ನಾರಾಯಣ ಮತ್ತು ವರುಣ್ ಚಕ್ರವರ್ತಿ ಒಳ್ಳೆಯ ಬಾಲಿಂಗ್ ಅದ ಅವ್ರದ್ದು. ಅವ್ರನ್ನ ಯಾವ ರೀತಿಯಾಗಿ ನಮ್ಮ ಈ ವಿರಾಟ್ ಕೊಹ್ಲಿ ಆಗಿರ್ಬೋದು, ಪಡಿಕ್ಕಲ್ ಆಗಿರ್ಬೋದು, ಡೆವಿಡ್ ಆಗಿರ್ಬೋದು, ಇವರೆಲ್ಲರೂ ಯಾವ ರೀತಿಯಾಗಿ ಅದನ್ನು ಎದುರಿಸಬಹುದು ಅನ್ನೋದು ಸಹಿತ ಅಷ್ಟ ಮುಖ್ಯದ. ಏನೂ ಇರಲಿ, ಇವತ್ತಿನ ಮ್ಯಾಚ ಭಾಳ ಪ್ರಮುಖವಾಗಿದ್ದು, ಅದರಲ್ಲೂ RCBಗೆ. ಯಾಕಂದರೆ ಇವತ್ತು ಗೆಲ್ತಪ್ಪ ಅಂತ ಟಾಪ್ 2ದಾಗ ಬರೋದ್ರಿಂದಾಗಿ ಸಹಜವಾಗಿ ಫೈನಲ್ಗೆ ಹೋಗ್ತಾರಪ್ಪ ಅನ್ನೋಂಥ ಒಂದು ಭರವಸೆ. ಯಾಕಂದರೆ ಕಳೆದ ವರ್ಷವೂ ಚಾಂಪಿಯನ್ ಆಗಿದ್ದು, ಅದ್ರ ನಂತರ ಏನು ದುರಂತ ಆಯಿತು ಆ ಮಾತು ಬೇರೆ. ಯಾಕಂದರೆ ನಡೆದಿದ್ದು ಸುಳ್ಳಲ್ಲ, ಅದು ತಪ್ಪು ಎಲ್ಲರದ್ದು ಆಗಿರ್ಬೋದು, ಯಾರದ್ದು ಆಗಿರ್ಬೋದು, ಏನೋ ಅಲ್ಲಿ ನಡೆದು ಹೋಗ್ಯದ. ಆದರೆ ಇವತ್ತು ಈ ಗೆಲ್ಲೋದನ್ನು ಇಡೀ ಕರ್ನಾಟಕ ಜನ ಬಯಸ್ತಾ ಇದ್ದಾರೆ, RCB ಗೆಲ್ಲಲಿ ಅಂತೇಳಿ. ಯಾಕಂದ್ರೆ ನಮ್ಮದು ಪಾಲುವಂಥದ್ದು ಎಲ್ಲೋ ಒಂದು